ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಫಿಶ್ ವಾರ್ಡನ್ನು ನೋಡ್ಕೊಬರೋಣ ಅಂತ. ಅಲ್ಲಿ ಕಾಣ್ತಾ ಇದ್ದೀರಾ, ಅಲ್ಲಿ ಇದೇನೆ ಕಡೆ ಒಂದು ದೊಡ್ಡದಾದ ಫಿಶನ್ನು ಮಾಡಿಟ್ಟಿದ್ದಾರೆ ನೋಡಿ. ಅದು ಬಾಯಿ ಎಷ್ಟು ದೊಡ್ಡದಿದೆ, ಒಂದು ಮನುಷ್ಯನ್ಗಿಂತ ಅಲ್ಲೊಂದು ಮನುಷ್ಯನ್ಗಿಂತನೂ ಹೈಟಲ್ಲಿ ಇರೋದು ಕಾಣಿಸುತ್ತೆ. ಇಲ್ಲಿಂದ ಎಂಟ್ರಿ. ನಾವು ಟಿಕೆಟ್ ತಗೊಂಡು ಒಳಗೆ ಹೋದ್ವಿ. ಅದ್ಭುತವಾದ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಹತ್ತಿದಲ್ಲಿ ಚಿಕ್ಕ ಮೀನು ಕಾಣುತ್ತೆ. ಇದೇ ಫಸ್ಟ್ ಟೈಮ್ ನೋಡಿ, ಕಾಣ್ತಾ ಇದೆ ವೆರೈಟಿ ಮೀನು. ಎಲ್ಲದ್ರದ್ದು ಹೆಸರನ್ನು ಹಾಕಿದ್ದಾರೆ ಅಲ್ಲೇ. ಎಲ್ಲದ್ರದ್ದು ನಾವು ಶೂಟ್ ಮಾಡಿಲ್ಲ. ಈಗ ಅದ್ರ ಆಪೋಸಿಟ್ ಸೈಡು ಒಂದು ಕಾರಂಜಿ ಟೈಪ್ ಬರಂಗೆ ಮಾಡಿ ಅಲ್ಲೇ ಫೋಟೋಸ್ ಎಲ್ಲ ತಗೊಳಂಗೆ ಎಲ್ಲ ಇಟ್ಟಿದ್ದಾರೆ. ಎದುರುಗಡೆ ದೊಡ್ಡ ದೊಡ್ಡ ಅಕ್ವೇರಿಯಂ ಇದೆ. ಅಕ್ವೇರಿಯಂ ತುಂಬ ದೊಡ್ಡದಿದೆ. ಮನೆಯಲ್ಲಿರೋ ಇದೊಂದು 5ರಷ್ಟು 10ರಷ್ಟು ದೊಡ್ಡದು. ಒಂದೊಂದರಲ್ಲೂ ವೆರೈಟಿ ಫಿಶ್ಗಳಿದೆ. ಇದು ನೋಡಿ, ಸ್ಟಾರ್ಟಿಂಗ್ ಎರಡನೇದು ಇದು ನಮಗೆ ನೋಡ್ಕೊಬಂದ್ವಿ. ತುಂಬಾ ಚೆನ್ನಾಗಿತ್ತು. ವೆರೈಟಿ ಫಿಶ್ ಅಂತ ನೋಡ್ಬಿಟ್ಟು ಗೆರೆ ಇದೆ ಮೇನಿಂದು ಮೇಲೆ. ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು. ಮತ್ತು ಎಲ್ಲದಕ್ಕೂ ಫ್ರೀಯಾಗಿದೆ ಮೀನು, ಅದಂತ ಹೇಳಬೇಕು. ಖುಷಿಯಾಗೆಲ್ಲ ಓಡಾಡ್ಕೊಂಡಿದೆ, ಯಾವುದಕ್ಕೂ ತೊಂದರೆ ಇಲ್ದಂಗೆ. ನೆಕ್ಸ್ಟ್ ಇದು ನೋಡ್ಕೊಂಡು ಬಂದು ಹೋಗ್ತಿದ್ದಂಗೆ ಇನ್ನು ನೆಕ್ಸ್ಟ್ ವೆರೈಟಿ ಬೇರೆ ಬೇರೆ ಒಂದೊಂದು ಇದರಲ್ಲಿ ಒಂದೊಂದು ಹಾಕಿದ್ದಾರೆ. ಬೇರೆ ಬೇರೆ ಫಿಶ್ಗಳನ್ನು ಕಾಣ್ತಾ ಹೋಗ್ತೀವಿ. ಒಂದರಲ್ಲಿ ತುಂಬ ಇದ್ದರೆ ದೊಡ್ಡ ಮೀನಿರಲಿ, ಚಿಕ್ಕ ಜಾಸ್ತಿ ಇರಲ್ಲ. ಇದರಲ್ಲಿ ಒಂದು 3-4 ಫಿಶ್ ಅಷ್ಟೇ ಕಾಣ್ತು. ತುಂಬ ಚೆನ್ನಾಗಿತ್ತು. ವೆರೈಟಿಯಾಗಿ ದೊಡ್ಡ ಬಾಯಾಗಿ ಭಾಳ ಲುಕ್ ಆಗಿತ್ತು. ಆಮೇಲೆ ಇದು ಎಲ್ಲಕ್ಕೂ ಫ್ರೀ ಇದೆ, ಓಡಾಡ್ಕೊಂಡಿರೋಷ್ಟು ಜಾಗ ಗ್ಯಾಪ್ ಇದೆ. ನೀರು ತಿಳಿಯಾಗಿತ್ತು, ಕ್ಲೀನಾಗಿ ಕಾಣುತ್ತೆ. ಮೀನೆಲ್ಲ ಇಷ್ಟಪಡೋರಿಗಂತೂ ಅಮೇಝಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು ನೋಡಿ. ಅದರ ನೆಕ್ಸ್ಟು ಈ ಫಿಶ್ ಆಗಿತ್ತು. ಇಲ್ಲೂ ಜಾಸ್ತಿ ಫಿಶ್ಗಳಿರಲಿಲ್ಲ. ಇಲ್ಲೊಂದು 3-4 ಫಿಶ್ ಅಷ್ಟೇ ಇತ್ತು ಇದರಲ್ಲಿ. ಆಮೇಲೆ ಲೈಟ್ ಹಾಕಿದ್ದಾರೆ, ಪ್ರತಿಯೊಂದರಲ್ಲೂ ಲೈಟ್ ಇದೆ. ಅದೇನಂದರೆ ಅಟ್ರಾಕ್ಟಿವ್ ಮಾಡೋಕ್ಕೆ ಜನರನ್ನ ಇರ್ಬೋದು. ಮತ್ತು ನೀಟಾಗಿ ಕಾಣುತ್ತೆ. ಫೋಟೋ ವಿಡಿಯೋದಲ್ಲೆಲ್ಲ ನೀಟಾಗೂ ಬರುತ್ತೆ. ಅದ್ರ ನೆಕ್ಸ್ಟು ಜೆಲ್ಲಿ ಫಿಶ್ ಇತ್ತು. ಈ ಪ್ಲೇಸಲ್ಲಿ ನಾವು ತುಂಬ ಹೊತ್ತು ಸ್ಪೆಂಡ್ ಮಾಡಿದ್ವಿ. ಟೈಮ್ ಸ್ಪೆಂಡ್ ಮಾಡೋಂಗಿದೆ. ಅದು ಮೂಮೆಂಟೆಲ್ಲ ಕ್ಲೀನಾಗಿ ಗೊತ್ತಾಗುತ್ತೆ. ಇದರಲ್ಲಿ ವಿಡಿಯೋದಲ್ಲಿ ಎಷ್ಟು ಬಂದಿದೆಯೋ ಗೊತ್ತಿಲ್ಲ. ರಿಯಲಿ ತುಂಬಾ ಚೆನ್ನಾಗಿದೆ. ಮತ್ತು ಇದರಲ್ಲಿ ಬೇರೆ ಫಿಶ್ಗಳನ್ನ ಇಟ್ಟಿಲ್ಲ. ಇದು ಸ್ವಲ್ಪ ಡೇಂಜರಸ್ ಫಿಶ್ ಅಂತಲ್ಲ ಇದು, ಹಾಗಾಗಿ ಇದು ಮಾತ್ರ ಇತ್ತು ಅದರಲ್ಲಿ. ವಾವ್, ತುಂಬಾ ಜನ ಇಲ್ಲೇ ನಿಂತ್ಕೊಂಡು ಫೋಟೋ ಎಲ್ಲ ತೆಗಿತಾಯಿದ್ರು. ಅದ್ರ ನೆಕ್ಸ್ಟ್ ಮುಂದೋದ್ವಿ. ಅಲ್ಲಿ ಒಂದು ಸ್ವಲ್ಪ ದೊಡ್ಡ ಮೀನುಗಳಾಗಿತ್ತಿದ್ದು. ಎಲ್ಲದ್ರೂ ನೇಮು ಅಲ್ಲಿ ಬರೆದಿದ್ದಾರೆ, ಯಾವ ಫಿಶು ಅಂತೆಲ್ಲ ಬರೆದಿದ್ದಾರೆ. ಚೆನ್ನಾಗಿತ್ತು. ಇದು ನೋಡಿ, ಇದಕ್ಕೆ ಬಾಲದಲ್ಲಿ ಒಂಥರ ಕುಚ್ಚು ಕಟ್ಟಿದಾಗಿ ದಪ್ಪಾಗಿ ಗರಿಗಳ ಥರ ಕಾಣುತ್ತೆ. ನೋಡೋಕ್ಕಂತೂ ಅದ್ಭುತವಾಗಿತ್ತು. ಇದು ಹೆಚ್ಚು ಒಂದೊಂದೇ ಇದರಲ್ಲಿ ಅದೇ ಜಾತಿನೇ ಹಾಕಿದ್ದಾರೆ, ವೆರೈಟಿ ಇಲ್ಲ. ಇದು ಇದರಲ್ಲಿ ಮಾತ್ರನೇ ನಾನು ಆ ಥರ ನೋಡಿದ್ದು. ಒಂದು ವೆರೈಟಿ ಇದಾಗಿ ಕೆಳಗಡೆ ಇದೆ ಈ ಅಕ್ವೇರಿಯಮ್ಮು. ನೆಲಕ್ಕೆ ಇಟ್ಟಿದ್ದಾರೆ ಇದನ್ನು. ತುಂಬಾ ದೊಡ್ಡದಾಗಿದೆ. ತುಂಬ ವೆರೈಟಿ ಫಿಶ್ಗಳಿದೆ. ಅದ್ರ ನೆಕ್ಸ್ಟು ಇದು ನೋಡಿ, ಇದಂತೂ ಬ್ಯೂಟಿಫುಲ್ ಫಿಶು. ನನಗೆ ಎಲ್ಲದಕ್ಕಿಂತ ಇಷ್ಟ ಆಗಿದ್ದಿದೆ ಪ್ಲೇಸು. ಇಲ್ಲಿ ಜಾಸ್ತಿ ಫಿಶ್ಗಳಿರಲಿಲ್ಲ ನೋಡಿ. ಅದ್ರ ಮೇಲಿರೋ ಗೆರೆನೂ ಅದ್ರ ರೆಕ್ಕೆಗಳು ಅಮೇಝಿಂಗ್ ಆಗಿತ್ತು. ಅಷ್ಟು ಲುಕ್ಕಾಗಿ ಕಾಣ್ತಾ ಇತ್ತು. ನಿಧಾನವಾಗಿ ಚಲಿಸ್ತಾ ಇರುತ್ತೆ, ಯಾವಾಗೂ ಎಲ್ಲದೂ ಮೂಮೆಂಟ್ ಇರುತ್ತೆ. ಎಷ್ಟೊತ್ತು ಬೇಕಾದ್ರೂ ನಿಂತ್ಕೊಂಡು ನೋಡ್ಬೋದು. ನಮಗೆ ಅವಕಾಶ ಟೈಮ್ ಲಿಮಿಟ್ ಏನೂ ಕೊಟ್ಟಿರಲ್ಲ. ಒಂದು ಸಲ ಒಳಗೋದ್ಮೇಲೆ ಹೊರಗೆ ಬಂದರೆ ಮತ್ತೆ ಅವಕಾಶ ಇರಲಿಲ್ಲ. ಅದಕ್ಕೆ ಎಷ್ಟೊತ್ತಾದರೂ ನೋಡಿಕೊಂಡು ಮುಂದೆ ಹೋಗ್ಬೋದಿತ್ತು. ಇದು ಅದೇ ಫಿಶನ್ನೇ ಬೇರೆ ಲೈಟ್ ಹಾಕಿ ನೆಕ್ಸ್ಟ್ ಅಕ್ವೇರಿಯಮ್ಮಲ್ಲಿ ಇಟ್ಟಿದ್ದಾರೆ. ನಮಗೆ ನೋಡಿ ಬೇರೆ ಅಂತ ಅನಿಸುತ್ತೆ, ಆದರೆ ಅದೇ ಜಾತಿದೆ ಮೀನಿದೂ. ಫ್ರೀ ಆಗಿತ್ತು. ಇದರಲ್ಲಿ ಜಾಸ್ತಿ ಫಿಶ್ಗಳಿರಲಿಲ್ಲ. ಈ ಬಾಕ್ಸಲ್ಲಿ ಅಷ್ಟು ಫ್ರೀ ಇತ್ತು. ಒಂದು 3-4 ಫಿಶ್ ಅಷ್ಟೇ ಇತ್ತು ಇದರಲ್ಲಿ. ಶಾರ್ಕ್ ಅಂತ ಹಾಕಿದ್ದಾರೆ, ಸ್ಮಾಲ್ ಶಾರ್ಕ್ ಅಂತ. ಇದು ವೆರೈಟಿ ಥರನೇ ಕಾಣ್ತಾ ಇದೆ ನೋಡಿ.
ಈ ಅಕ್ವೇರಿಯಂ ಫುಲ್ ನೆಲದಲ್ಲಿತ್ತು. ಮೇಲೆ ಕೆಲವೊಂದೆಲ್ಲ ಗೋಡೆಗೆ ಅಟ್ಯಾಚ್ ಆಗಿ ಇರಂಗಿರುತ್ತೆ. ನೆಲದಲ್ಲೇ ಇತ್ತು. ಕೆಳಗೆ ಕಲ್ಲುಗಳೆಲ್ಲ ಇತ್ತು. ಫುಡ್ಡು ಮೋಸ್ಟ್ಲಿ ಮೇಲಿಂದನೇ ಹಾಕ್ತಾರೆ ಅನಿಸುತ್ತೆ. ಅವಾಗ ಫುಡ್ಡೇನು ಹಾಕ್ತಾ ಇರಲಿಲ್ಲಾಗಿತ್ತು. ಇದು ಅದ್ರ ನೆಕ್ಸ್ಟ್ ಇರೋದು ಫಿಶ್ ಇಷ್ಟಪಡೋರಿಗೆ, ಅದ್ರ ಬಗ್ಗೆ ತಿಳ್ಕೊಳ್ಳೋರಿಗೆ ಅಮೇಜಿಂಗ್ ಪ್ಲೇಸ್ ಅಂತಲೇ ಅನ್ಬೋದು. ಅದು ನೋಡಿ ಬಾಲದಲ್ಲಿ ಲೈಟ್ ಇದ್ದಂಗೆ ಫೀಲ್ ಇರುತ್ತೆ. ನೋಡಿ ಕಾಣಿಸುತ್ತೆ. ಬಾಲದಲ್ಲಿ ಕಣ್ಣು ಅಥವಾ ಏನೋ ಒಂದು ಇರೋಂಗೆ ಏನೋ ಒಂದು. ಮತ್ತು ಇದು ಅಷ್ಟು ಮೂವ್ ಆಗಲ್ಲ, ಸ್ವಲ್ಪ ಆಗಿ ನಿಲ್ಲತ್ತೆ. ಇದು ಫುಲ್ ಓಡ್ತಾನೆ ಇರಲ್ಲ, ನಿಂತ್ಕೊಂಡ್ಬಿಡುತ್ತೆ. ನೋಡಿ ಇಲ್ಲಿ ಕ್ಲೀನಾಗಿ ಕಾಣುತ್ತೆ ಹೇಗಿದೆ ಅಂತ. ಅದನ್ನು ನೋಡ್ಕೊಂಡು ಮುಂದೋದಾಗ ಇದು ಕೆಳಗೆ ನೆಲದಲ್ಲೇ ಪೌಂಡ್ ಥರ ಮಾಡಿ ಕೊಳದಲ್ಲಿ ಇದ್ದಂಗೆ ಇಲ್ಲಿ ಗೋಲ್ಡ್ ಫಿಶ್ಶು ಮತ್ತು ವೈಟು ಇತ್ತು. ಇದು ಫುಲ್ ನೆಲದಲ್ಲೇ ಇತ್ತು. ಅಕ್ವೇರಿಯಂ ಥರ ಅಲ್ಲ, ನೆಲದಲ್ಲಿ ಬಿಟ್ಟಿದ್ರು. ಇದನ್ನು ಮಾಡ್ಬೋದು ಕೊಳದಲ್ಲಿದ್ದಂಗೆ. ನೀರು ಮೇಲಿಂದನೂ ಕಾರಂಜಿಯಲ್ಲಿ ಇದ್ರಲ್ಲಿ ಬೀಳ್ತಾ ಇತ್ತು. ಸೈಡಿಗೆ ಒಂದು ಬೋಟ್ ಥರ ಅಟ್ರಾಕ್ಟಿವ್ ಆಗಿ ಇಟ್ಟಿದ್ರು. ಬೋಟ್ ಸೈಡಿಂದ ಫಿಶನ್ನು ಗಮನಿಸಿದ್ದು ಫೀಲ್ ಬರೋಂಗಿತ್ತು. ಅದ್ರ ನೆಕ್ಸ್ಟ್ ಹೋಗ್ತಿದ್ದಂಗೆ ಇತ್ತು, ಅದೇ ಫಿಶೇ ಇತ್ತು. ಅಲ್ಲ, ಕಣ್ತರ ಬಾಲದಲ್ಲಿ ಕಾಣೋ ಫಿಶ್ ಆಗಿತ್ತು. ಇದ್ರದ್ದೊಂದು ಪ್ರತ್ಯೇಕತೆ ಅಂದರೆ ಇದು ಸ್ವಲ್ಪ ಚಲಿಸಿ ನಿಂತ್ಕೊತಿತ್ತು. ಇದು ನೀಟಾಗಿ ನಾವು ಗಮನಿಸೋಕ್ಕೆ ಎಲ್ಲ ಬರ್ತಿತ್ತು. ಅದಾದಮೇಲೆ ನೆಕ್ಸ್ಟ್ ಹೋಗ್ತಿದ್ದಂಗೆ ಇದು ನೆಕ್ಸ್ಟ್ ನೋಡಿದ್ದು ನಾವು ಸ್ವಲ್ಪನೇ ಫಿಶ್ ಇರೋ ಇದು ಅಂತ ಇದು ಅಂದ್ಕೊತಾ ಇದ್ದೀವಿ. ಅದು ನೋಡಿದರೆ ಇದ್ರಾಗಿರೋ ಫಿಶ್ ತುಂಬ ಫಿಶ್ ಇದೆ ಇದರಲ್ಲಿ. ಇದು ಬ್ಲ್ಯಾಕ್ ಮತ್ತು ಗೋಲ್ಡ್, ಒಂದು ವೈಟಲ್ಲೆಲ್ಲ ವೆರೈಟಿ ಫಿಶ್ ಇದೆ. ಬ್ಲ್ಯಾಕ್ ಅಂದರೆ ಅಷ್ಟು ಬ್ಲ್ಯಾಕಲ್ಲಿ ಶೈನಿ ಇತ್ತು. ಇದು ಮೇಲೆ ಹೋಗಿ ಎಲ್ಲ ಫಿಶ್ಶು ಮೇಲ್ಗಡೆ ಹೋಗಿ ನಿಂತ್ಕೊಳ್ತಾ ಇತ್ತು. ಅದು ಏನದು ಗೊತ್ತಾಗಿಲ್ಲ. ಫಿಶಲ್ಲಿ ಫುಲ್ ಟ್ಯಾಂಕ್ ಇದು ಖಾಲಿ ಇದೆ, ಎಲ್ಲ ಮೇಲ್ಗಡೆ ಇರ್ತಾಯಿತ್ತು. ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಬ್ಲ್ಯಾಕ್ ಎಲ್ಲ ತುಂಬ ಚೆನ್ನಾಗಿದೆ. ಒಂದು ಗೋಲ್ಡ್ ಒಂದಿಷ್ಟು ಫಿಶ್ ಇತ್ತು. ನೋಡಿ ಎಲ್ಲದು ಮೇಲೆ ಹೋಗುತ್ತೆ. ಹಿಂಗೆ ಕೆಳಗೆ ಬಂದು ಒಂದು ಸೆಕೆಂಡ್ ಒಳಗೆ ಎಲ್ಲ ಫಿಶ್ಶು ಮತ್ತೆ ಮೇಲೆ ಹೋಗ್ತಾ ಇರುತ್ತೆ. ಆ ಮೇಲಿಂದ ನೀರು ಬೀಳ್ತಾ ಇರೋ ಫೀಲಿಂಗ್ ಇರ್ಬೋದು. ಅದಾದಮೇಲೆ ಅದಿಷ್ಟು ನೋಡಿದ್ಮೇಲೆ ಇದು ಸ್ಟಾರ್ ಫಿಶ್ ಎಲ್ಲ ಇತ್ತು ಇದರೊಳಗೆ. ಇದು ಫುಲ್ಲು ಫಿಶ್ ವರ್ಲ್ಡ್ ಅಂದರೆ ಇದೆ ನೋಡಿ. ಇದು ನಮ್ಮ ಮೇಲಿಂದ ಹಿಂಗೆ ಫುಲ್ಲು ನೀರು ಕವರ್ ಆಗಿರುತ್ತೆ. ಸಮುದ್ರದ ಒಳಗೆ ಹೋಗಿರೋ ಫೀಲ್ ಆಗುತ್ತೆ ನಮಗೆ. ಇಲ್ಲಿ ಸ್ಟಾರ್ ಫಿಶ್ ಎಲ್ಲ ನೋಡಿದ್ವಿ ಈ ಪ್ಲೇಸಲ್ಲಿ. ನೋಡಿ ಹೆಂಗಿದೆ ಅಂತ. ಅಮೇಝಿಂಗ್ ಫೀಲ್ ಆಯಿತಾ. ಇಲ್ಲಿದ್ದೀವಿ ಅಂತಲೇ ಒಂದು ಕ್ಷಣ ಮರ್ತೋಗುತ್ತೆ. ನೀರು ಮೇಲಿಂದ ಕೆಳಗಿಂದ ಬರುತ್ತೆ, ಅದರೊಳಗೆಲ್ಲ ಫುಲ್ ಫಿಶ್ಶು ಇರುತ್ತೆ. ಫುಲ್ ಎಂಜಾಯ್ ಮಾಡಿದ ಪ್ಲೇಸ್ ಆಗಿತ್ತು ಇದು. ಇದು ಅಕ್ವೇರಿಯಂ ಅನ್ನೋ ಆ ಫೀಲೆಲ್ಲ ಬರಲ್ಲ, ಸಮುದ್ರ ಅನ್ನೋ ಫೀಲೇ ಬಂದುಬಿಡ್ತು ಇಲ್ಲಿ ಬಂದಮೇಲೆ ನಮಗೆ. ಇಲ್ಲೂ ಪಾರ್ಟ್ಸ್ ಮಾಡಿದ್ದಾರೆ. ಎಲ್ಲ ಕಡೆನೂ ಎಲ್ಲ ಫಿಶ್ಗಳನ್ನು ಮಿಕ್ಸ್ ಮಾಡಿ ಹಾಕಿಲ್ಲ. ಗೋಲ್ಡ್ ಫಿಶ್ ಈಗ ನೋಡಿ ಈ ಪ್ಲೇಸ್ ಸ್ವಲ್ಪ ರಶ್ಶೇ ಇತ್ತು. ಅಷ್ಟೊಂದು ನೋಡೋಕ್ಕೂ ಆಗ್ತಿರ್ಲಿಲ್ಲ. ಜನ ಈ ಪ್ಲೇಸಲ್ಲಿ ಸೆಲ್ಫಿ ಇದು ಫೋಟೋ ವಿಡಿಯೋ ಎಲ್ಲ ಮಾಡ್ತಾಯಿದ್ರು. ರಶ್ ಇತ್ತಿಲ್ಲಿ. ಅಂದರೆ ಅಷ್ಟು ಚೆನ್ನಾಗಿದೆ. ನಾವು ಅಲ್ಲಿ ಸುಮಾರು ಹೊತ್ತು ನಿಂತ್ಕೊಳ್ಳೋಷ್ಟು ಫೀಲ್ ಆಯ್ತು ನಮಗೂ. ಫುಲ್ ಗೋಲ್ಡ್ ಫಿಶ್ಶೇ ತುಂಬ ಹಾಕಿದ್ದಾರೆ. ಅದ್ರ ಜೊತೆಗೆ ವೈಟಲ್ಲಿತ್ತು. ವೈಟು ಅದ್ರ ಮಧ್ಯೆ ಇರೋದ್ರಿಂದ ಅಷ್ಟು ಲುಕ್ ಕಾಣ್ತಾ ಇರುತ್ತೆ. ಅದು ನೋಡಿ ವೈಟು ಗೋಲ್ಡು ಮಿಕ್ಸ್ ಆಗಿರೋದು ಗೊತ್ತಾಗುತ್ತೆ. ಆ ಫಿಶ್ಶು ಅದಕ್ಕಿಂತ ಫೀಲ್ ನಮಗೆ ಜಾಸ್ತಿ ಹ್ಯಾಪಿ ಆಗಿದ್ದು ಆ ನೀರು ಸುತ್ತ ಇರತ್ತಲ್ಲ, ಮಧ್ಯೆ ನಾವು ಇರ್ತೀವಲ್ಲ, ಅದಾಗಿತ್ತು ನಮಗೆ ಅಷ್ಟೊಂದು ಫೀಲ್ ಬಂದಿದ್ದು. ಗೋಲ್ಡ್ ಫಿಶ್ಶಿಗೆ ಪಾರ್ಟ್ ಮಾಡಿದ್ದಾರೆ. ಅದು ಗೋಲ್ಡ್ ಫಿಶ್ ಇಷ್ಟೇ ಪ್ಲೇಸಲ್ಲಿ ಅಷ್ಟೇ ಇರೋದು. ಅದು 2 ಪಾರ್ಟಲ್ಲೂ ಗೋಲ್ಡ್ ಫಿಶ್ಶು ಮತ್ತು ವೈಟಿನ ಮಿಕ್ಸೇ ಇಟ್ಟಿದ್ರು. ಅದಿಷ್ಟು ಅಲ್ಲಿ ಮತ್ತು ಬೇರೆ ಮೀನುಗಳನ್ನು ಬಿಟ್ಟಿಲ್ಲ. ಏನಾದರೂ ಹಿಂಸೆ ಆಗ್ಬೋದೇನೋ ಸೆಟ್ ಮಾಡಿಟ್ಟಿದ್ದಾರೆ ಅನಿಸುತ್ತೆ. ಅದಿಷ್ಟು ಜಾಗ 2 ಫಿಶ್ ಆದಮೇಲೆ ಅದಕ್ಕೆ ಮುಂದೋದ್ವಿ. ತುಂಬ ದೂರದವರೆಗೂ ಇದೆ ಅನಿಸುತ್ತೆ. ನೋಡಿ ಎಷ್ಟು ಇದೆ ಅಂದರೆ ಇಲ್ಲಿ ಅಷ್ಟು ರಾಶಿ ಫಿಶ್ಗಳಾಗಿತ್ತು. 2-3 ಇದೆಯಲ್ಲ ರಿಂಗ್ ಥರ, ಅಲ್ಲಿಂದ ದಾಟಿ ಹೋಗ್ತಾ ಇದ್ದಾಗೂ ಇದೇ ಫಿಶ್ಗಳನ್ನೇ ನೋಡ್ತಾ ಹೋದ್ವಿ ನಾವು. ಅದಾದಮೇಲೆ ನೆಕ್ಸ್ಟು
ಇದು ಸ್ವಲ್ಪ ದೊಡ್ಡ ಮೀನಾಗಿತ್ತು. ಇದು ಬ್ಲ್ಯಾಕ್ ವೈಟಲ್ಲೆಲ್ಲ ಇದೆ, ಬ್ರೌನಲ್ಲಿತ್ತು. ಎಲ್ಲದರದ್ದು ನೇಮ್ ಇದೆ, ನಾನು ವಿಡಿಯೋದಲ್ಲಿ ಅಷ್ಟು ಬಂದಿಲ್ಲ ಅನಿಸುತ್ತೆ. ನೋಡಿ, ಇದರಲ್ಲಿ ಫುಲ್ ಬ್ಲ್ಯಾಕ್ ವೈಟ್ ಮೀನೇ ಜಾಸ್ತಿ ಆಗಿದೆ. ಅವಕ್ಕೆಲ್ಲ ಫ್ರೀಡಮ್ ಇರೋದ್ರಿಂದ ಫುಲ್ ಓಡಾಡ್ಕೊಂಡಿರತ್ತೆ. ನೋಡೋಕ್ಕಂತೂ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಆಮೆಗಳಿತ್ತು. ಆಮೆಗಿಂತನೂ ಇಲ್ಲಿ ಸ್ಪೆಷಲ್ ಆಗಿರೋದಂದರೆ ಮತ್ತು ಸ್ಟಾರ್ ಫಿಶ್ ಬಿತ್ತು. ತುಂಬ ಕಡಿಮೆ ಇತ್ತು ಅದು ಸ್ಟಾರ್ ಫಿಶ್ ಎಲ್ಲ, ಆದ್ರೂ ಅದು ಇತ್ತು. ಆಮೇಲೆ ಆಮೆಗಳನ್ನ ನೋಡಿದಾಗೂ ತುಂಬ ಖುಷಿ ಅಂತ ಅನ್ನಿಸ್ತು. ಆಮೇಲೆ ಈ ಪ್ಲೇಸು ಚಿಕ್ಕ ಮೀನುಗಳು, ಶೈನಿ ವೈಟ್ ಇರೋ ಚಿಕ್ಕ ಮೀನು ಅದು ಮಾತ್ರ ಇತ್ತು. ಇಲ್ಲಿಂದ ಒಂದು ತುಂಬ ದೂರದವರೆಗೂ ಅದು ಮಾತ್ರ ಇಟ್ಟಿತ್ತು. ಅದಂತೂ ಇನ್ನೂ ಅಮೇಝಿಂಗ್ ಅನ್ಬೋದು, ಅಷ್ಟು ಲುಕ್ಕಾಗಿ ಕಾಣ್ತಾಯಿತ್ತು. ಅದು ಹಿಂಗೆ ಮಿಂಚು ಥರ ಫೀಲ್ ಆಗುತ್ತೆ, ಹಿಂಗೆ ಶೈನಾಗಿ ಹಿಂಗೆ ಹೋಗ್ಬಿಡತ್ತೆ. ಎಷ್ಟಿದೆ ಅಂದರೆ ನೋಡೋಕ್ಕೆ ಅಷ್ಟು ಪ್ಲೇಸನ್ನು ಕವರ್ ಮಾಡಿದರು. ಅದರ ನೆಕ್ಸ್ಟು ವೈಟ್ ಇತ್ತು. ವೈಟು ಇದು ಬ್ಲ್ಯಾಕ್ ಇರೋ ಫಿಶ್ ಆಗಿತ್ತು. ಅದಿಷ್ಟು ನೋಡ್ಕೊಂಡು ನಾವು ಹೊರಟ್ವಿ, ಹೊರಗಡೆ ಬಂದ್ವಿ. ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.